ಎಸ್ ಸಂಘಟಕರು ವಿನೋದ್ ಎಲ್ಲಿದ್ದೀರಿ ಕೊಡಮ್ಮ ಮೈಕ್ ಪಾಯಿಂಟ್ ಹತ್ರ ಬನ್ನಿ. ಈ ಕೂಟದ ದ್ವಿತೀಯ ದಿನದ ದ್ವಿತೀಯ ಸ್ಪರ್ಧೆಗಳೊಂದಿಗೆ ಮೇಧಾ ಸ್ಪೋರ್ಟ್ಸ್ ಕ್ಲಬ್ ಮೂಡಿಗೆರೆ ವಿರುದ್ಧವಾಗಿ ಸವನೂರ ಹಾವೇರಿಯ ಪರವಾಗಿ ಸ್ಪರ್ಧೆಗಳಿದೆ. ಪ್ರೀತಿಯ ಸಂಕೇತ ಅಳಿಯದ ಸಂಬಂಧ ನಗುವಿನ ಸೌಂದರ್ಯ ಇದು ಸ್ನೇಹದ ಬಾಂಧವ್ಯ ಒಲವಿನ ಪ್ರತಿಧ್ವನಿ ತಂದಿದೆ ಸಂತಸ ಚಿನ್ನದ ಪ್ರತಿಹನಿ ತಂದಿದೆ ಸಂಭ್ರಮ ಮುಳಿಯ ಜ್ಯೂಸ್ ಕಣ ಕಣದಲು ಆನಂದ ಮುಳಿಯ ಜ್ಯೂಸ್ ಕಣ ಕಣದಲು ಸೌಂದರ್ಯ ಮುಳಿಯ ಜ್ಯೂಸ್ ಕಣ ಕಣದಲು ಆನಂದ ಮುಳಿಯ ಜ್ಯೂಸ್ ಕಣ ಕಣದಲು ಸೌಂದರ್ಯ. Mulia Jewels, creating happiness. ದ್ವಿತೀಯ ದಿನದ ದ್ವಿತೀಯ ಸ್ಪರ್ಧೆಗಳು ಆರಂಭವಾಗ್ತಾ ಇರ ಮೂಡಿಗೆರೆಯ ಮಹಿಳಾ ಅದೇ ರೀತಿ ಮುಂದಿನ ಸ್ಪರ್ಧೆಗಳಿಗೆ ಕರೆಯನ್ನು ರವಾನಿಸಿಕೊಂಡಿದ್ದೇವೆ. SDM A ವಿರುದ್ಧವಾಗಿ
ದೇವಿ ಪ್ರಸಾದ್ ಮುನಿಯಾಳು ಮುಂದಿನ ಸ್ಪರ್ಧೆಗಳಿಗೆ ಸಿದ್ಧತೆಯನ್ನು ಕೈಗೊಳಿಸಿಕೊಳ್ಳಬೇಕು. ಎಸ್ ಸ್ಪರ್ಧೆಗಳು ಆರಂಭವಾಗಿದೆ. ಆರಂಭದ ದಾಳಿಗಳ ಮುಖೇನವಾಗಿ ಮಾನಸ ಸ್ಪಷ್ಟತೆಗಳಲ್ಲಿ ಸ್ಪರ್ಧೆಗಳು ಹಾವೇರಿಯ ಪರವಾಗಿ ಆರಂಭಗಳೊಂದಿಗೆ ಸ್ಪಷ್ಟತೆಗೆ ನಿಕಟದ ಮೂಡಿಗೆರೆಯ ಪರವಾಗಿ ಅಂಕಿತಾ ಪ್ರಸ್ತುತ ದಾಳಿಗಾರ್ತಿ. ತಂಡದ ಕಪ್ತಾನ ನಾಯಕಿ ಮಾತ್ರ ಅವರವರಿಗೆ ಮಾತ್ರ ಅವಕಾಶ. ಒಂದು ಕಡೆ ಹಾವೇರಿ, ಇನ್ನೊಂದು ಕಡೆ ಮೂಡಿಗೆರೆಯ ನಡುವಿನ ಸ್ಪರ್ಧೆಗಳು. ಥರ್ಡ್ ರೈಟ್, ಡೂ ಆರ್ ಡೈ. ಕೌತಿಗಳ ಆರಂಭಗಳೊಂದಿಗೆ ಮೂಡಿಗೆರೆ. ಥರ್ಡ್ ರೈಟ್, the back to back do or die, the decided right. ಇದು ಹಾವೇರಿ. ಯಶಸ್ವಿಯ ಸ್ಪರ್ಧೆಗಳೊಂದಿಗೆ ಯಶಸ್ವಿಯ ಟ್ಯಾಕಲ್ ಬರ್ತಾ ಇದೆ ಮೂಡಿಗೆರೆ. ಎರಡು ಶೂನ್ಯದಲ್ಲಿ ಸ್ಪರ್ಧೆಗಳ ಮುನ್ನಡೆಯಲ್ಲಿ ಮೂಡಿಗೆರೆ. ಮಾನಸ ಪ್ರಸ್ತುತ ಹೈಸ್ಕೂಲ್ ವಿಭಾಗದಲ್ಲಿ 4 ಬಾರಿ ಕೂಡ ನ್ಯಾಷನಲ್ ಆಡಿದಂಥ ಅನುಭವಗಳೊಂದಿಗೆ ಅವಳಿ ಅಂಕಗಳ ಲಾಭಗಳೊಂದಿಗೆ ಕಥೆಗಳು ಆರಂಭವಾಗುತ್ತಾ ಇದೆ ಹಾವೇರಿ. ಅಂಕಿತಾ ಮೂಡಿಗೆರೆಯ ಪರವಾಗಿ ಪರಿಪೂರ್ಣತೆಗಳೊಂದಿಗೆ ಮಹಿಳಾ ವಿಭಾಗದ ಮುಕ್ತ ಕಬಡ್ಡಿಯ ಸ್ಪರ್ಧೆಗಳಲ್ಲಿ ಯಶಸ್ವಿಯ ದಾಳಿಗಳೊಂದಿಗೆ ಮತ್ತೆ ಪ್ರಬಲ ಅವಳಿ ಅಂಕಗಳ ಲಾಭಗಳಲ್ಲಿ ಮೂಡಿಗೆರೆ 4-2 ಸ್ಪರ್ಧೆಗಳಿದೆ. ಮುನ್ನಡೆಯನ್ನು ಕೈದಿರಿಸಿಕೊಡುತ್ತಾ ಇದ್ದ ಮೂಡಿಗೆರೆ ಮುನ್ನಡೆಯಲ್ಲಿದೆ. ಹಾವೇರಿಯ ಪರವಾಗಿ ದಾಳಿಗಳೊಂದಿಗೆ ಬೋನಸ್ ಪ್ರಾಪ್ತಿಗೊಂಡಿದೆ. 3-4 ಸ್ಪರ್ಧಾ ಮುನ್ನಡೆಯಲ್ಲಿ ಮೂಡಿಗೆರೆಯ ಪ್ರಭಾವವಾಗಿ ಅಂಕಿತ ಪ್ರಸ್ತುತ ದಾಳಿಗಳೊಂದಿಗೆ 5 ಡಿಫೆಂಡರ್ಗಳ ಮುಖೇನವಾಗಿ ಬೋನಸ್ ಆಫ್ ಆಗಿದೆ. ಲೆಫ್ಟ್ ಕಾರ್ನರ್ ವಿಭಾಗಗಳೊಂದಿಗೆ ಸೃಷ್ಟಿ ಹಾವೇರಿ. ಇವರು ಡಿಫೆಂಡರ್ಗಳ ಮುಖ್ಯವಾಗಿ ಮತ್ತು ಮಾನಸ ಪ್ರಸ್ತುತ ದಾಳಿಗಳೊಂದಿಗೆ ಮೂಡಿಗೆರೆಯ ಪರವಾಗಿದೆ. ಪ್ರಸ್ತುತ ದಾಳಿಗಳಲ್ಲಿ ಮುನ್ನಡೆಗಳಲ್ಲಿ ಕೂಡ ಮೂಡಿಗೆರೆ 3-4 ಸ್ಪರ್ಧೆ ಅಂತರ 1ರಲ್ಲಿನ
ಮುನ್ನಡೆಯಲ್ಲಿ ಮೇಧಾ ಸ್ಪೋರ್ಟ್ಸ್ ಕ್ಲಬ್ ಮೂಡಿಗೆರೆ. ವಿರಾಮದ ಕೋರಿಕೆಗಳೊಂದಿಗೆ ಸ್ಪರ್ಧೆಗಳಿದ 3-4ರಲ್ಲಿ ಸ್ಪರ್ಧೆ. ತುರ್ತು ಸಭೆಗಳೊಂದಿಗೆ ಸಮಾಲೋಚಿತ ಸಭೆಗಳು. ಒಂದು ಕಡೆ ಹಾವೇರಿ ಆದರೆ ಇನ್ನೊಂದು ಕಡೆ ಮೂಡಿಗೆರೆ. ವಿರಾಮದ ಬಳಿಕ ಮತ್ತೆ ಸ್ಪರ್ಧೆಗಳು ಆರಂಭವಾಗುತ್ತಾ ಇದೆ. ಹಾವೇರಿಯ ಪರವಾಗಿ ರಕ್ಷಿತನ ತಡೆಗೌಡ ಮೂಡಿಗೆರೆಗಳಿಂದ. ಥರ್ಡ್ ರೈಟ್. 4 ಡಿಫೆಂಡರ್ ಮುಖ್ಯವಾಗಿ ಡೂ ಆರ್ ಡೈ ದ ಡಿಸೈಡೆಡ್ ರೈಟ್. ದಾಳಿಗಾರ್ತಿ ಅಂಕಿತಾ ಮೂಡಿಗೆರೆ. ಒಳ್ಳೆ ಅಂಕಗಳ ಲಾಭಗಳೊಂದಿಗೆ 7-3ರಲ್ಲಿ ಸ್ಪರ್ಧೆ. ಅಂತರ 4ರಲ್ಲಿದೆ. ಸೃಷ್ಟಿ ಹಾವೇರಿ ಯಶಸ್ವಿಯ ಪರಿಪೂರ್ಣತೆಯ ಜಾಣ್ಮೆಯ ದಾಳಿಗಾರ್ತಿ. ಸೃಷ್ಟಿ ಪ್ರಸ್ತುತ ದಾಳಿಗಳೊಂದಿಗೆ ಸಂಪೂರ್ಣ ಜವಾಬ್ದಾರಿಗಳೊಂದಿಗೆ ಯಶಸ್ವಿಯ ಟ್ಯಾಕಲ್ಗಳ ಪರಿಪೂರ್ಣತೆಗಳ ಲಾಭ. ಮೂಡಿಗೆರೆ ಏಕಾಂಗಿಯ ಹೋರಾಟದ ನಿಲುವುಗಳಲ್ಲಿ ಸ್ಪರ್ಧೆಗಳಿದೆ. ಆಲ್ಔಟಿನ ಲಕ್ಷಣಗಳಲ್ಲಿ ಹಾವೇರಿ ಆಲ್ಔಟಿನ ಪೂರ್ಣಾಂಕಗಳು ಮತ್ತೆ ಜಮೆಯಾಗುತ್ತಾ ಇದೆ. 11-3ರಲ್ಲಿ ಸ್ಪರ್ಧೆಗಳಿದೆ. ಮುನ್ನಡೆಯಲ್ಲಿ ಮೂಡಿಗೆರೆ. ಸ್ಪಷ್ಟತೆಯ ನಿಖರತೆಗಳೊಂದಿಗೆ ಸ್ಪರ್ಧೆಗಳು. ಮತ್ತೆ ಮಾನಸ ಪ್ರಸ್ತುತ ಮೂಡಿಗೆರೆಯ ಪರವಾಗಿ. ಪರಿಪೂರ್ಣತೆಗಳ ತಂಡದ ಜವಾಬ್ದಾರಿಗಳೊಂದಿಗೆ ದಾಳಿಯಲ್ಲಿ ಯಶಸ್ವಿಗಳೊಂದಿಗೆ ಮುಂದಿನ ಸ್ಪರ್ಧೆಗಳಿಗೆ SDM ಎ ವಿರುದ್ಧವಾಗಿ ದೇವಿ ಪ್ರಸಾದ್ ಮುನಿಯಾಳು. ಮುಂದಿನ ಸ್ಪರ್ಧೆಗಳಿಗೆ ಸಿದ್ಧತೆಗಳೊಂದಿಗೆ ಪ್ರವೇಶ ದ್ವಾರದ ಬಳಿ ಬನ್ನಿ. ಜಾಣ್ಮೆಗಳೊಂದಿಗೆ ಚಾಣಕ್ಯತನದ ಚುರುಕಿನ ಪದ ಚಲನೆಗಳ ಮುಖೇನವಾಗಿ ಹಾವೇರಿಯ ಪರವಾಗಿದೆ ದಾಳಿ. ರಕ್ಷಿತಾ ಪ್ರಸ್ತುತ ದಾಳಿಗಾರ್ತೆ ಮೂಡಿಗೆರೆಯ ಪರವಾಗಿ. ಥರ್ಡ್ ರೈಟ್. Do or die the decided right. ಹಾವೇರಿ. ಮಾಡು ಇಲ್ಲವೇ ಮಠಿಯ ಮುಖೇನವಾಗಿದೆ ದಾಳಿಗಳಲ್ಲಿ. ಅಂಕಗಳೊಂದಿಗೆ ಮರಳಿ ಅಂಕಣಗೆ ಬರಬೇಕೆಂಬ ತವಕದಲ್ಲಿ ಯಶಸ್ವಿಯ ಟ್ಯಾಕಲ್ ಮಾನಸ. ಅಂಕಗಳ ಪರಿಪೂರ್ಣತೆಗಳ ಲಾಭಗಳೊಂದಿಗೆ 12-3ರಲ್ಲಿ ಸ್ಪರ್ಧೆಗಳಿದೆ. 12-3 in favor of team ಮೂಡಿಗೆರೆ.
ಯಶಸ್ವಿ ಟ್ಯಾಕಲ್ಗಳೊಂದಿಗೆ ಅಂಕಿತನ ಬಂಧನವಾದಾಗ ಅರ್ಹರ ಡಿಫೆಂಡರ್ಗಳ ಮುಖೇನವಾಗಿ ಸ್ಪರ್ಧೆಗಳು ಬೋನಸ್ ಆನ್ ಆಗಿದೆ. ಯಶಸ್ವಿಯ ಟ್ಯಾಕಲ್ಗಳೊಂದಿಗೆ ಪರಿಪೂರ್ಣತೆಗಳ ಲಾಭಗಳಲ್ಲಿ ಮೂಡಿಗೆರೆ 13-4 ಸ್ಪರ್ಧೆಗಳಿದೆ. 13-4 ಇನ್ ಫೇವರ್ ಆಫ್ ಟೀಮ್ ಮೂಡಿಗೆರೆ. ಯಶಸ್ವಿಯ ರನ್ನಿಂಗ್ ಹ್ಯಾಂಡ್ ಟಚ್ ಮುಖ್ಯವಾಗಿ ವಿರಾಮದ ಕೋರಿಕೆಗಳೊಂದಿಗೆ ಸ್ಪರ್ಧೆಗಳಿದೆ. 14-4 ಸ್ಪರ್ಧೆ. 14-4 ಮುನ್ನಡೆಯಲ್ಲಿ ಮೂಡಿಗೆರೆ. ಅಂತರ 10ರಲ್ಲಿದೆ. ಮುಂದಿನ ಸ್ಪರ್ಧೆಗಳಿಗೆ SDMA ವಿರುದ್ಧವಾಗಿದೆ. ದೇವಿ ಪ್ರಸಾದ್ ಮುನಿಯಾಳು ತಂಡದಲ್ಲಿದೆ. ದೇವಿ ಪ್ರಸಾದ್ ಮುನಿಯಾಳು ಮುಂದಿನ ಸ್ಪರ್ಧೆಗಳಿಗೆ. ಅದರ ಜೊತೆಗೆ SDMA ಪರಿಪೂರ್ಣತೆಗಳ ಲಾಭಗಳೊಂದಿಗೆ ಸ್ಪರ್ಧೆಗಳಿದೆ. ಮೊದಲಾರ್ಧದ ಮುಕ್ತಾಯದ ವೇಳೆಗೆ ಸ್ಪರ್ಧೆಗಳು 14-4 ಸ್ಪರ್ಧೆ. ಪ್ರಸ್ತುತವಾಗಿ ತೀರ್ಪುಗಾರರಿಗೆ ನೀರಿನ ವ್ಯವಸ್ಥೆ ಮಾಡಬೇಕಾಗಿದೆ. ಶ್ರೀಯುತ ವಿನೋದ್ ರವರು ನೀರಿನ ವ್ಯವಸ್ಥೆಗಳೊಂದಿಗೆ ಸಹಕರಿಸಿಕೊಡ್ತಾ ಇದ್ದಾರೆ. ಮಧ್ಯಂತರದ ವಿರಾಮದ ವೇಳೆಗೆ ಸ್ಪರ್ಧೆಗಳು 14-4 ಸ್ಪರ್ಧೆ. ಅಂತರ 10ರಲ್ಲಿದೆ. ಮುನ್ನಡೆಯಲ್ಲಿ ಮೇಧಾ ಸ್ಪೋರ್ಟ್ಸ್ ಕ್ಲಬ್ ಮೂಡಿಗೆರೆ. ಬಂಧುಗಳೇ, ಮುಂದಿನ ಸ್ಪರ್ಧೆಗಳಿಗೆ ಕರೆ ರವಾನಿಸಿಕೊಂಡಿದ್ದೇವೆ. ದೇವಿ ಪ್ರಸಾದ್ ಮುನಿಯಾಳು ವಿರುದ್ಧವಾಗಿ SDMA ತಂಡಗಳ ಉಪಸ್ಥಿತಿಗಳೊಂದಿಗೆ ಪ್ರವೇಶ ದ್ವಾರದ ಬಳಿ ಬನ್ನಿ. ತಮ್ಮೆಲ್ಲ ಪೂರ್ವ ಸಿದ್ಧತೆಗಳನ್ನು ಮುಗಿಸಿಕೊಂಡು ಪ್ರವೇಶ ದ್ವಾರದ ಬಳಿ ಬರಬೇಕು. ಮ್ಯಾಟ್ ಶೂ ಅನ್ನ ಅಂಕಣದ ಒಳಭಾಗದಲ್ಲಿ ಧರಿಸಿಕೊಳ್ಬೇಕಾಗಿರುವಂತಹ ಸೂಚನೆಯಾಗಿದೆ. ಮೊದಲಾರ್ಧದ ಮುಕ್ತಾಯದ ಬಳಿಕ ದ್ವಿತೀಯಾರ್ಧ ಆರಂಭವಾಗುತ್ತಾ ಇದೆ. ದ್ವಿತೀಯಾರ್ಧದ ಆರಂಭಗಳ ದಾಳಿಗಳೊಂದಿಗೆ ಹಾವೇರಿಯ ಪರವಾಗಿ ಸ್ಪರ್ಧೆ. ಮಾನಸ 5 ಡಿಫೆಂಡರ್ಗಳ ಮುಖೇನವಾಗಿ ಬೋನಸ್ ಆಫ್ ಆಗಿದೆ. ಸ್ಪಷ್ಟತೆಯ ನಿಖರತೆಗಳೊಂದಿಗೆ ಸ್ಪರ್ಧೆಗಳು. ಅದೇ ರೀತಿ 8ನೇ ಸ್ಪರ್ಧೆಗಳಿಗೆ SDMB ವಿರುದ್ಧವಾಗಿ ರಾಮಕುಂಜ ಬಿ ತಂಡ 8ನೇ ಸ್ಪರ್ಧೆಗಳಿಗೆ ಸಿದ್ಧತೆಯನ್ನು ಕಾಯ್ದಿರಿಸಿಕೊಳ್ಬೇಕು. ಇದೀಗಾಗಲೇ 6ನೇ ಸ್ಪರ್ಧೆಗಳು ಸಾಗಿ ಬರ್ತಾ ಇದೆ. 7ನೇ ಸ್ಪರ್ಧೆಗಳಿಗೆ SDMA ವಿರುದ್ಧವಾಗಿ ದೇವಿ ಪ್ರಸಾದ್ ಮುನಿಯಾಳು. ಅದೇ ರೀತಿ 8ನೇ ಸ್ಪರ್ಧೆಗಳಿಗೆ ರಾಮಕುಂಜದ ವಿರುದ್ಧವಾಗಿ SDMB ತಂಡಗಳು ಸಿದ್ಧತೆಯನ್ನು ಕಾಯ್ದಿರಿಸಿಕೊಳ್ಬೇಕು. ಯಶಸ್ವಿಗಳ ಮುಖ್ಯವಾಗಿ ಮತ್ತೆ ಅಂಕಿತ 4 ಡಿಫೆಂಡರ್ಗಳ ಮುಖ್ಯವಾಗಿ ಸ್ಪರ್ಧೆಗಳಿದೆ. ಈ ಪಂದ್ಯಕೂಟಕ್ಕೆ ಅತ್ಯಂತ ಗೌರವದಿಂದ ಸ್ವಾಗತಿಸಿಕೊಳ್ತಾ ಇದ್ದೇವೆ. ತುಳುನಾಡಿನ ಜಾನಪದ ಕ್ರೀಡೆ ಕಂಬಳದ ವಿವರಣೆಯನ್ನ ಮಾಡುವಂತವರು ಶ್ರೀಯುತ ಸತೀಶ್ ನಾರವಿ ಸರ್ದವನ್ನ ಅತ್ಯಂತ ಗೌರವದಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ತಾ ಇದ್ದೇವೆ.
ಅಂಕಗಳಿಕೆಗಳ ಲಾಭಗಳೊಂದಿಗೆ ಸೂಪರ್ ಟೆಕ್ಕಲ್ ಆನ್ ಆಗಿರುವ ವೇಳೆಯಲ್ಲಿ ಮಾನಸ ಪ್ರಸ್ತುತ ಮೂಡಿಗೆರೆಯ ಪರವಾಗಿ ಜಾಣ್ಮೆಯ ಚಾಣಕ್ಯ ತಂಡಗಳೊಂದಿಗೆ ಚುರುಕಿನ ಪಾದಚಲನೆ ಸ್ಪಷ್ಟತೆಯನ್ನು ಕರೆತದೆ. ಐದು 17ರಲ್ಲಿ ಸ್ಪರ್ಧೆಗಳಿಂದ ಮುನ್ನಡೆಯಲ್ಲಿ ಮೂಡಿಗೆರೆ. ಆರು ಡಿಫೆಂಡರ್ಗಳ ಮುಖ್ಯವಾಗಿ ಬೋನಸ್ ಆನ್ ಆಗಿದೆ. ಹಾವೇರಿಯ ಪರವಾಗಿ ಪ್ರಬಲ ಶಕ್ತಿಗಳೊಂದಿಗೆ ಅಂಕಗಳು ಬೇಕೆನ್ನುವ ಸಂದರ್ಭದಲ್ಲಿ ತಂಡದ ಜವಾಬ್ದಾರಿಗಳಿದೆ. ಯಶಸ್ವಿಯ ಡಬಲ್ ಆಂಕಲ್ ಹೋಲ್ಡ್ಗೆ ಪ್ರಬಲ ಶಕ್ತಿಗಳ ತಡೆಗೋಡೆಗಳ ಮೂಡಿಗೆರೆ. ಸೂಪರ್ ಟೆಕ್ಕಲ್ ಆನ್ ಆಗಿರುವ ಸಂದರ್ಭದಲ್ಲಿ ಅಂಕಿತ ಪ್ರಸ್ತುತ ದಾಳಿಗಾರ್ತಿ. ಪ್ರಸ್ತುತ ದಾಳಿಗಳೊಂದಿಗೆ ಅಂಕಿತ ರೋಲಿಂಗ್ ಎಸ್ಕೇಪ್ ಮುಖೇನವಾಗಿ ಅಂಕಗಳ ಲಾಭಗಳೊಂದಿಗೆ ಏಕಾಂಗಿ ಹೋರಾಟ. ಒಂದು ಕಡೆ ಮೂಡಿಗೆರೆ, ಇನ್ನೊಂದು ಕಡೆ ಹಾವೇರಿ. ಏಕಾಂಗಿಯ ಹೋರಾಟದ ನಿಲುವುಗಳೊಂದಿಗೆ ಸ್ಪರ್ಧೆಗಳಿದೆ. ಹಾವೇರಿಯ ಪರವಾಗಿ ಏಕಾಂಗಿಯ ಹೋರಾಟದಲ್ಲಿ ಪ್ರಬಲ ಶಕ್ತಿಗಳೊಂದಿಗೆ ಯಶಸ್ವಿಯ ಡಿಫೆನ್ಸ್ಗಳು ಆಲ್ ಔಟಿನ ಪರಿಪೂರ್ಣ ಅಂಕಗಳು ಮತ್ತೆ ಯಶಸ್ವಿಯಾಗ್ತಾ ಇದೆ. 22-5ರಲ್ಲಿ ಸ್ಪರ್ಧೆಗಳಿದೆ. ಪ್ರಬಲ ಅಂಕಗಳ ಮುನ್ನಡೆಯಲ್ಲಿ ಮೇಧಾ ಸ್ಪೋರ್ಟ್ಸ್ ಕ್ಲಬ್ ಮೂಡಿಗೆರೆ. ಯಶಸ್ವಿಯ ಕಾರ್ನರ್ ವಿಭಾಗಗಳ ಟ್ಯಾಕಲ್ಗಳೊಂದಿಗೆ ಬೋನಸ್ ಎದುರಾಳಿಗಳಿಗೆ ಪ್ರಾಪ್ತಿಯಾಗಿದೆ. ಸೃಷ್ಟಿ ಬೋನಸ್ ಅಂಕಗಳೊಂದಿಗೆ ಮರಳಿ ಅಂಕಣ ತೆರಳಿದ ವೇಳೆಯಲ್ಲಿ ಅಂಕಿತ ಮತ್ತು ಮೂಡಿಗೆರೆಯ ಪರವಾಗಿ ಯಶಸ್ವಿಯ ದಾಳಿಗಳೊಂದಿಗೆ ಹಾವೇರಿಯ ಪರವಾಗಿ ಮತ್ತೆ ಸ್ಪಷ್ಟತೆಯ ನಿಖರತೆಗಳೊಂದಿಗೆ ಸ್ಪರ್ಧೆಗಳಿದೆ. ಯಶಸ್ವಿಯ ಟ್ಯಾಕಲ್ಗಳೊಂದಿಗೆ ಮಾನಸ ಐವರು ಡಿಫೆಂಡರ್ಗಳ ವೇಳೆಯಲ್ಲಿ ಬೋನಸ್ ಆಫ್ ಆಗಿದೆ. ಸ್ಪಷ್ಟತೆಯ ನಿಖರತೆಗಳೊಂದಿಗೆ ಮೂಡಿಗೆರೆಯ ಪರವಾಗಿ ದಾಳಿಯಲ್ಲಿ ಸಂಘಟಿತ ವೇಳೆಯಲ್ಲಿ ಸ್ಪರ್ಧೆಗಳಿದೆ. ಮುಂದಿನ ಸ್ಪರ್ಧೆಗಳಿಗೆ ತಂಡಗಳು ಸಿದ್ಧತೆಯನ್ನು ಕೈಗೊಳಿಸಿಕೊಳ್ತಾ ಇದೆ. SDM ಲಾಸ್ಟ್ 5 ಮಿನಿಟ್ಸ್, ಅಂತಿಮ 5 ನಿಮಿಷದ ಸ್ಪರ್ಧೆಗಳಿದೆ. ಸೃಷ್ಟಿ ಹೈಸ್ಕೂಲ್ ವಿಭಾಗದ ವಿದ್ಯಾರ್ಥಿನಿ ಸೃಷ್ಟಿ ಅವಳಿ ಅಂಕಗಳ ಲಾಭಗಳೊಂದಿಗೆ ವಿರಾಮದ ಕೋರಿಕೆಯಲ್ಲಿ ಸ್ಪರ್ಧೆಗಳಿದೆ. ಸ್ಕೋರ್ ಬೋರ್ಡ್ನಲ್ಲಿ 8-29-25ರಲ್ಲಿ ಸ್ಪರ್ಧೆಗಳಿದೆ. 25-9 ಇನ್ ಫೇವರ್ ಆಫ್ ಟೀಮ್ ಮೂಡಿಗೆರೆ. ಅಂತರಗಳ ಪ್ರಬಲ ಮುನ್ನಡೆಗಳೊಂದಿಗೆ ಮೂಡಿಗೆರೆ ಮುನ್ನಡೆಯನ್ನು ಕೈಗೆತ್ತಿಕೊಂಡ ವೇಳೆಯಲ್ಲಿ ಮುಂದಿನ ಸ್ಪರ್ಧೆಗಳಿಗೆ ಕರೆಯನ್ನು ರವಾನಿಸಿಕೊಂಡಿದ್ದೇವೆ. SDMನ ವಿರುದ್ಧವಾಗಿದೆ. ದೇವಿ ಪ್ರಸಾದ್ ಮುನಿಯಾಳು ತಂಡದ ಉಪಸ್ಥಿತಿ ಕಂಡು ಬಂದಿಲ್ಲ. ಅದೇ ರೀತಿ 8ನೆಯ ಸ್ಪರ್ಧೆಗಳಿಗೆ ಸಿದ್ಧತೆಯಲ್ಲಿರಬೇಕು, ಯಾಕೆಂದ್ರೆ 7ನೆಯ ಸ್ಪರ್ಧೆಯ ಎದುರಾಳಿ ತಂಡದ ಉಪಸ್ಥಿತಿ ಇಲ್ಲ. SDM ಬಿ ವಿರುದ್ಧವಾಗಿ ರಾಮಕುಂಜ ಎಲ್ಲಿದ್ದೀರಾ? ರಾಮಕುಂಜ ಬಿ. SDM ಬಿ ಎಲ್ಲಿದ್ದೀರಾ? 8ನೆಯ ಸ್ಪರ್ಧೆ ಕೂಡ ಆಕರ್ ಆಗುವ ಸಾಧ್ಯತೆಗಳಿದೆ. ಲಾಸ್ಟ್ 4 ಮಿನಿಟ್ಸ್, ಅಂತಿಮ 4 ನಿಮಿಷದ ಸ್ಪರ್ಧೆ. ಲಾಸ್ಟ್ 3 ಮಿನಿಟ್ಸ್.
ರೆಡ್ ಘೋಷಣೆಯಾಗಿದೆ. ಲಾಸ್ಟ್ 3 ಮಿನಿಟ್ಸ್. ಯೂತ್ ಕ್ಲಬ್ ಶಿವಮೊಗ್ಗ ಎಲ್ಲಿದ್ದೀರಾ? ಯೂತ್ ಕ್ಲಬ್ ಶಿವಮೊಗ್ಗ ಎಸ್ ಓಕೆ. ಮುಂದಿನ ಸ್ಪರ್ಧೆಗೆ ಸಿದ್ಧತೆಯಲ್ಲಿರಬೇಕು. ಆಳ್ವಾಸ್ ಬಿ ಎಲ್ಲಿದ್ದೀರಾ? ಎಸ್ ಸಿದ್ಧತೆಯಲ್ಲಿರಬೇಕು. ಮುಂದಿನ ಸ್ಪರ್ಧೆ 2 ಸ್ಪರ್ಧೆ ಕೂಡ ವಾಕೂರವಾಗುತ್ತದೆ. ಆ ಕಾರಣಕ್ಕೆ ತಾವುಗಳು ಸಿದ್ಧತೆಯಲ್ಲಿರಿ. ನಿರಂತರವಾಗಿ 2 ಸ್ಪರ್ಧೆ ವಾಕೂರ್. ಆ ಕಾರಣ ನೀವುಗಳು ಸಿದ್ಧತೆಯಲ್ಲಿರಬೇಕು. ವಿರಾಮದ ಕೋರಿಕೆಗಳ ಸ್ಪರ್ಧೆಗಳಿದೆ. SDM ಬಿ ಬನ್ನಿ. ಅಂಕಪಟ್ಟಿಯಲ್ಲಿ 10-27ರಲ್ಲಿದೆ. 10-27ರ ಸ್ಪರ್ಧೆಗಳೊಂದಿಗಿವೆ. ಯಶಸ್ವಿ ಟಕ್ಕರ್ಗಳೊಂದಿಗೆ ಪರಿಪೂರ್ಣತೆಗಳ ಹಬ್ಬಗಳೊಂದಿಗೆ ಸ್ಪರ್ಧೆಗಳು ಅಂತರಗಳ ಮುನ್ನಡೆಯಲ್ಲಿ ಮೂಡಿಗೆರೆ ಮುನ್ನಡೆಯನ್ನು ಕದರಿಸಿಕೊಳ್ಳುತ್ತಾ ಇದೆ. ಮಿಡಲ್ ಲೈನ್ ಸಮೀಪದ ವೇಳೆಗೆ ಯಶಸ್ವಿಯ ಟೈಕಲ್ಗಳೊಂದಿಗೆ ಪರಿಪೂರ್ಣತೆಗಳ ಹಬ್ಬಗಳಲ್ಲಿ ಸೃಷ್ಟಿಯ ಆಗಮನದ ವೇಳೆಗೆ ಲಾಸ್ಟ್ ಮಿನಿಟ್ ಅಂತಿಮ ನಿಮಿಷದ ಸ್ಪರ್ಧೆಯಲ್ಲಿ ಸೃಷ್ಟಿ ಪ್ರೌಢಶಾಲಾ ವಿಭಾಗದ ಆಟಗಾರ್ತಿ ಸೃಷ್ಟಿ ಯಶಸ್ವಿಯ ಟ್ಯಾಕಲ್ಗಳೊಂದಿಗೆ ಅಂಕಿತಾ ನಿಮಿಷಗಳು 2 ಸೆಕೆಂಡ್ಸ್ಗಳು ಬಾಕಿರುವ ಸ್ಪರ್ಧೆಗಳೊಂದಿಗೆ ಪ್ರಬಲ ಅಂತರಗಳ ಮುನ್ನಡೆಯನ್ನು ಕೈದಿರಿಸಿಕೊಳ್ಳುತ್ತಾ ಇದೆ. ಹದಿಮೂರು 30ರ ಸ್ಪರ್ಧೆಗಳಲ್ಲಿ ವಿಜೇತವಾಗಿ ಮುಂದಿನ ಹಂತಕ್ಕೆ ತೇರ್ಗಡೆಗೊಂಡಿದೆ ಮೇಧಾ ಸ್ಪೋರ್ಟ್ಸ್ ಕ್ಲಬ್ ಮೂಡಿಗೆರೆ. ಅಭಿನಂದನೆಗಳು. ಅತ್ಯಂತ ದೂರದ ಜಿಲ್ಲೆಯಾಗಿದೆ ಕರ್ನಾಟಕದ ಮೂಲೆಯ ಜಿಲ್ಲೆ ಹಾವೇರಿ. ತಮಗೂ ಕೂಡ ಅಭಿನಂದನೆಗಳು ತಿಳಿಸಿಕೊಡ್ತಾ ಇದ್ದೇವೆ. ದ್ವಿತೀಯ ದಿನದ ಉಜಿರೆ ಕಬಡ್ಡಿ ಉತ್ಸವದ ದ್ವಿತೀಯ ದಿನದ ಮಹಿಳಾ ವಿಭಾಗದ ಕಬಡ್ಡಿ ಸ್ಪರ್ಧೆಗಳಿಗೆ ಭಾಗವಹಿಸಿದ್ದಕ್ಕೆ ಮುಂದಿನ 2 ಸ್ಪರ್ಧೆಗಳು ಕೂಡ 2 ಸ್ಪರ್ಧೆಗಳು ಇರುವುದಿಲ್ಲ. SDM ಬಿ ವಿರುದ್ಧವಾಗಿ ರಾಮಕುಂಜ ಬಿ ತಂಡ ಪಂದ್ಯಾಕೂಟದಲ್ಲಿ ರಾಮಕುಂಜ ಬಿ ತಂಡ ಇಲ್ಲದಿರುವುದ ಕಾರಣ SDM ಬಿ ತಂಡ ವಿಜೇತವಾಗಿರುತ್ತವೆ. ಅದೇ ಕಾರಣ ಮುಂದಿನ ಸ್ಪರ್ಧೆಯಲ್ಲಿ SDM ಎ ವಿರುದ್ಧವಾಗಿ ದೇವಿ ಪ್ರಸಾದ್ ಮುನಿಯಾಳು ತಂಡದ ಉಪಸ್ಥಿತಿ ಇಲ್ಲ. ಆ ಕಾರಣ ಎದುರಾಳಿಯ SDM ಎ ತಂಡ ಕೂಡ ವಿಜೇತವಾಗಿ ಮುಂದಿನ ಹಂತಕ್ಕೆ ತೇರ್ಗಡೆಯಾಗಿದೆ. ನೇರವಾಗಿ ಮುಂದಿನ ಸ್ಪರ್ಧೆಯಾಗಿದೆ ಆಳ್ವಾಸ್